ಓದ್ತಿರುವ ಎವಿಕೆ ಕಾಲೇಜಿನಲ್ಲಿ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಮುಂದೆ ಓದ್ಬೇಕಂತ ಆಸೆ ಆಗ್ಲಿಲ್ವಾ? ಆಸೆ ಯಾವ ಹೆಂಗಿರೋದಿಲ್ಲ ಹೇಳಿ. ನಾನು MSc ಓದಿ ಲೆಕ್ಚರರ್ ಆಗ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀವ್ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ರಲ್ಲ. ನಾನು ಇಷ್ಟಪಟ್ಟು ಮದುವೆ ಆಗಿಲ್ಲ, ಮಾಡ್ಬಿಟ್ರು. ಏನು ಬಲವಂತನ? ಏನ್ ಹೇಳ್ತಾ ಇದ್ದೀರಾ? ಈ ಮದ್ವೆ ಇಷ್ಟ ಇರ್ಲಿಲ್ವಾ ನಿಮ್ಗೆ? ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹೇಳಿ, ನಿಮ್ಮನ್ನ ಕೇಳ್ತಾ ಇರೋದು, ಮಾತಾಡಿ. ಈ ಮದ್ವೆ ಇಷ್ಟ ಇರ್ಲಿಲ್ವಾ ನಿಮ್ಗೆ? ಹೇಳಿ. ಪ್ರಕೃತಿ, ದಯವಿಟ್ಟು ನಾನು ಏನು ಕೇಳ್ಬೇಡ. ಯಾಕೆ ಕೇಳ್ಬಾರ್ದು? ಕೇಳ್ದೇ ಇರೋಂತ ತಪ್ಪು ನಾನೇನ್ ಮಾಡಿದೀನಿ? ನನ್ ಮದ್ವೆ ಆದಾಗ್ಲಿಂದ ನೋಡ್ತಾನೆ ಇದೀನಿ, ನಾವಿಬ್ರು ಗಂಡ ಹೆಂಡತಿ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ಪ್ರತಿ ಗಂಡು ಹೆಣ್ಣಿನ ಬಾಳಲ್ಲಿ ಪ್ರಥಮ ರಾತ್ರಿ ಅನ್ನೋದು ಒಂದ್ ಮಧುರವಾದ ರಾತ್ರಿ. ಆದ್ರೆ ಇವತ್ತಿನವರೆಗೂ ನಮ್ ಬಾಳಲ್ಲಿ ಆ ಮಧುರ ರಾತ್ರಿನೂ ಇಲ್ಲ, ನಾವಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ತಾನೂ ಇಲ್ಲ. ಯಾಕೆ ಹೀಗ್ ಶ್ರವಣ್? ಶ್ರವಣ್ ಪ್ಲೀಸ್, ಶ್ರವಣ್, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳಿ. ಹೇಳಿ ಶ್ರವಣ್, ಶ್ರವಣ್ ಪ್ಲೀಸ್ ಹೇಳಿ. ಪ್ಲೀಸ್ ದಯವಿಟ್ಟು ನನ್ನ ಪಾಡಿ ನನ್ ಬಿಟ್ಬಿಡು. ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳಿ. ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡು ಕೊರ್ಗೋದ್ರಿಂದ ಏನ್ ಪ್ರಯೋಜನ? ಪ್ಲೀಸ್ ಬೇಡ, ದಯವಿಟ್ಟು ಅದೊಂದು ವಿಷಯ ಮಾತ್ರ ಕೇಳಬೇಡ. ನೋಡಿ, ನಿಮ್ ಜೀವನದಲ್ಲಿ ಏನೇ ನಡೆದಿದ್ರು ಅದನ್ನ ತಿಳ್ಕೊಳ್ಳೋ ಹಕ್ಕು ನನಗಿದೆ. ನಿಮ್ ಕಷ್ಟ ಸುಖಗಳನ್ನ ಸಮನಾಗಿ ಹಂಚ್ಕೊಳ್ಬೇಕಾದವಳು ನಾನು ನಿಮ್ ಹೆಂಡ್ತೀರಿ. ಪ್ರಕೃತಿ, ಆ ವಿಷಯ ನಿನ್ಗೆ ಗೊತ್ತಾದ್ರೆ ಖಂಡಿತ ನಿನ್ ಬದುಕಿರಲ್ಲ. ಸಾಯುವಂತ ಹೆಣ್ಣು ನಾನಲ್ಲ. ಬದುಕಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸೋ ಧೈರ್ಯ ನನಗಿದೆ. ಏನಾಯ್ತು ಅಂತ ಹೇಳಿ ಪ್ಲೀಸ್, ಹೇಳಿ. ಅಯ್ಯೋ ದೇವ್ರೆ, ಅಯ್ಯೋ ಶಿವನೇ, ಎಂತ ಪರಿಸ್ಥಿತಿ ಬಂತಪ್ಪ. ನಾನೇನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ ಕೊಡ್ತಿದ್ಯಾ? ನೀವೇ ಹೀಗೆ ಅಳ್ತಾ ಕೂತ್ರೆ ನನ್ಗತ್ತೆ ಏನಾಗ್ಬೇಕು ಹೇಳಿ? ನಾನ್ ನಿಮ್ ಹೇಳ್ತೀರಿ, ನಿಮ್ಮ ಅರ್ಧಾಂಗಿ, ನಿಮ್ ಸ್ನೇಹಿತೆ ಅಂತ ತಿಳ್ಕೊಂಡು ಏನಾಗಿದೆ ಅಂತ ನನ್ನ ಹತ್ರ ಹೇಳಿ. ನೀವ್ ಹೇಳಿದ್ರೆ ನಿಮ್ ಮನ್ಸು ಹಗುರ ಆಗುತ್ತೆ. ನಿಮ್ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ದಯವಿಟ್ಟು ಹೇಳಿ ಶ್ರವಣ್. ಹೇಳ್ತೀನಿ, ಇಷ್ಟೆಲ್ಲ ಕೇಳಿದ್ಮೇಲೆ ಹೇಳ್ದಿದ್ರೆ ಅರ್ಥನೇ ಇಲ್ಲ. ನಾನು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಕಲ್ಪನಾ ಅನ್ನೋ ಹುಡುಗಿ ಪರಿಚಯ ಆಯ್ತು. ಪರಿಚಯ ಸ್ನೇಹಕ್ಕೆ ತಿರುಗ್ತು, ಸ್ನೇಹ ಪ್ರೇಮವಾಗಿ ಮಾರ್ಪಡ್ತು. ಆಗ ಒಬ್ಬರನ್ನೊಬ್ರು ಬಿಟ್ಟಿರ್ಲಾರ್ದಷ್ಟು ಪ್ರೇಮ ಆಳಕ್ಕಿಳಿತು. ಒಂದಿನ ಕಾಲೇಜಿಂದ ಮಡಿಕೇರಿಗೆ ಟ್ರಿಪ್ ಹೋಗಿದ್ವಿ. ಕಲ್ಪನಾ, ಏನೇ ಜನ್ಮಕ್ಕೂ ನಾನು ನಿಮ್ ಜೊತೆಯಲ್ಲೇ ಇರ್ತೀನಿ. ನಾನು ಅಷ್ಟೇ. ನಿನ್ನ ಬಿಟ್ಟು ಒಂದ್ ಕ್ಷಣ ನನ್ನ ಕೈಲಿ ಇರಕ್ಕಾಗಲ್ಲ. ಯಾರೆಲ್ಲ ಬಿಟ್ಟರು ನಾನು ಮರೆಯಕ್ಕಾಗಲ್ಲ. ಇಷ್ಟ ನಡೆದಿದ್ದು. ನನಗೆ ಎಚ್ಚರ ಆದಾಗ ಮನೇಲಿದ್ದೆ. ಅಪ್ಪ ಕಾಲೇಜ್ ಬಿಡಿಸಿ ನಿಮ್ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು. ಲಗ್ನ ಪತ್ರಿಕೆನ ಹಂಚ್ಬಿಟ್ರು. ಆ ಪತ್ರಿಕೆ ನೋಡಿದ್ಮೇಲೆ ನಿಮ್ ಜೊತೆ ಮದುವೆ ಅಂತ ಗೊತ್ತಾಗಿತ್ತು. ಈ ಮದುವೆ ಬೇಡ ಅಂತ ಅಪ್ಪ ಮಾತ್ರ ಹತ್ಕೊಂಡೆ, ಬೇಡ್ಕೊಂಡೆ, ಸಾಯ್ತೀನಿ ಅಂತ ಹೆದರ್ಸ್ದೆ. ಅದಕ್ ಮುಂಚೆ ಅವರೇ ಸಾಯ್ತೀನಿ ಅಂತ ಬೆದರಿಸಿದ್ರು. ಆಗ ನನಗೆ ದಿಕ್ಕೆ ತೋರಿಸ್ದೆ ನಿಮ್ ಜೊತೆ ಮದುವೆ ನಡೆದಾಯ್ತು. ಕೇವಲ ಮನೆತನದ ಗೌರವ, ತಂದೆ ತಾಯಿ ಮನಸ್ಸು ನೋಯಿಸಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ಆದ್ರೆ ನೀನ್ ಇಷ್ಟಪಟ್ಟಲ್ಲ. ನೀನೇ ಹೇಳು,
ಇದ್ರಲ್ಲಿ ನಂದೇನಾದ್ರು ತಪ್ಪಿದ್ಯಾ? ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ಎಲ್ಲ ನಾನೋ ಪಡ್ಕೊಂಡ್ ಬಂದಿತ್ತು. ಆಗಿದ್ದಾಗೋಯ್ತು. ಎಲ್ಲ ಮರ್ತು ನಾವು ಒಂದಾಗಿರೋಣ. ಪ್ರಕೃತಿ, ನನ್ಗೊಂದು ಮಾತು ಕೊಡ್ತೀಯಾ? ಹೇಳಿ. ನೀನು ನಡೆಸ್ಕೊಡ್ತೀನಿ ಅನ್ನೋದಾದ್ರೆ ನಾ ಹೇಳ್ತೀನಿ. ಆಯ್ತು, ಅದೇನು ಅಂತ ಹೇಳಿ. ನನ್ನ ಕೈಯಲ್ಲಿ ಕಲ್ಪನೆ ಮರೆಯೋಕ್ ಸಾಧ್ಯನೇ ಆಗ್ತಿಲ್ಲ. ಆ ಸ್ಥಾನದಲ್ಲಿ ನಿನ್ನನ್ನು ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನೀನು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಚೆನ್ನಾಗಿರ್ಬೇಕು ಅಂತಾನೆ ನನ್ನ ಆಸೆ. ಏನಂದ್ರಿ? ನಾನ್ ಇನ್ನೊಂದು ಮದ್ವೆ ಆಗೋದಾ? ಅದ್ ಸಾಧ್ಯನೇ ಇಲ್ಲ. ತಮಾಷೆಗೂ ಈ ರೀತಿ ಮಾತಾಡ್ಬಾರ್ದು ನೀವು. ಯಾಕೆ ಸಾಧ್ಯ ಇಲ್ಲ? ನೀವು ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಹೆಂಡತಿ ಸತ್ರೆ ಹೆಣ್ಣು ಬಂದೆ ಅಂತ ಗೊತ್ತಾದ್ರೆ ಗಂಡು ಇನ್ನೊಂದು ಮದುವೆ ಆಗ್ತಾನೆ. ಅದೇ ಹೆಣ್ಣಾದ್ರೆ ತಪ್ಪಾ? ತಪ್ಪು ಯಾವುದು ಸರಿ ಯಾವುದು ಅದು ನಮಗೆ ಮುಖ್ಯ ಅಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮದ್ವೆ ಆಗೋದು ಅಂದ್ರೆ ಏನ್ ಮಕ್ಕಳಾಟನ? ಮತ್ತೆ ಇನ್ನೇನ್ ಮಾಡ್ತೀಯಾ? ನೀನು ಇದನ್ನ ಮದುವೆ ಆಗ್ಲೇಬೇಕು. ನೀನ್ ಸಂತೋಷವಾಗಿರ್ಬೇಕು. ಅದೇ ನಿನ್ ಕೊನೆ ಆಸೆ. ಅಷ್ಟು ಸುಲಭ ಅಲ್ಲ ಕಂಡ್ರಲ್ಲ ಅವನು. ಏನಾದ್ರೂ ಪ್ಲಾನ್ ಮಾಡ್ಬೇಕು. ಅವನೇನಾದ್ರೂ ನಾವ್ ಎದುರಾಕೊಂಡ್ರೆ ನಾವು ಬದುಕಿದ್ದು ಸತ್ತಂಗೆ. ಅವನ ಹಂಗೆ ಬಿಟ್ಬಿಟ್ರೆ